ಪಿತ್ತಚೀಲದ ಯಾವ್ಯಾವ ಸಮಸ್ಯೆಗೆ ಆಪರೇಷನ್ ಬೇಕಾಗತ್ತೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನೋದನ್ನ ಹೇಳ್ತೀನ ಕೇಳಿ. ಮೊದಲನೇದಾಗಿ ಪಿತ್ತಚೀಲದಲ್ಲಿ ಕಲ್ಲಿದ್ರೆ, ಒಂದು ಕಲ್ಲಿದ್ದು ಅದು 2 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ಆಪರೇಷನ್ ಬೇಕಾಗುತ್ತೆ. 1 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದು ಅದು ಪಿತ್ತ ನಾಳ ಹತ್ರ ಬಂದು ಸ್ವಲ್ಪ ಸಿಕ್ಕಾಕೊಂಡಿದ್ರೂ ಆಪರೇಷನ್ ಬೇಕಾಗುತ್ತೆ. ಅಥವಾ 2-3 ಕಲ್ಲುಗಳಿತ್ತು ಅಂದ್ಕೊಳ್ಳಿ, ಆ 2-3 ಕಲ್ಲುಗಳಿಂದ ಹೊಟ್ಟೆ ನೋವು ಬರೋದು ಹೋಗೋದು, ಊಟ ಮಾಡಿದ್ಮೇಲೆ ಹೊಟ್ಟೆ ನೋವು ಜಾಸ್ತಿ ಆಗೋದು ಆದರೆ ಅವ್ರಿಗೂ ಆಪರೇಷನ್ ಬೇಕಾಗುತ್ತೆ. ಅಥವಾ ಕಲ್ಲುಗಳು ಜಾಸ್ತಿ ಇದ್ದು ಅದೆಲ್ಲ ಸೇರಿ ಒಂದು ಗಂಟು ಥರ ಆಗಿತ್ತು, ಒಳಗಡೆಗೆ ಕಲ್ಲೆಲ್ಲ ಸೇರಿ ಒಂದು ಗಡ್ಡೆ ಥರ ಆಗಿತ್ತು ಅಂತಂದ್ರೂ ಸಹ ಆಪರೇಷನ್ನು ಬೇಕಾಗುತ್ತೆ. ಬರೀ ಕಲ್ಲುಗಳಷ್ಟೇ ಅಲ್ಲ ಸಮಸ್ಯೆ, ಒಳಗಡೆಗೆ ಗುಳ್ಳೆ ಅಂದರೆ ಪಾಲಿಪ್ ಅಂತ ಹೇಳ್ತೀವಿ. ಆ ಥರ ಪಾಲಿಪ್ 1 ಸೆಂಟಿಮೀಟರ್ಗಿಂತ ಜಾಸ್ತಿ ಬೆಳೆದಿದ್ರೆ ಅದಕ್ಕೂ ಸಹ ಆಪರೇಷನ್ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಈ ಪಿತ್ತಚೀಲದ ವಾಲ್ ಅಂದರೆ ಮೇಲ್ಗಡೆ ಇರೋ ಒಂದು ಕವರಿಂಗ್ ಅದು ಸಹ ದಪ್ಪ ಆದರೆ, ಅದು ಇನ್ಫೆಕ್ಷನ್ ಆದರೆ ಅದಕ್ಕೂ ಸಹ ಗಾಲ್ ಬ್ಲಾಡರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬೇಕಾಗುತ್ತೆ. ಎಷ್ಟೊಂದು ಸಲ ವೈರಲ್ ಇನ್ಫೆಕ್ಷನಿಂದ ಗಾಲ್ ಬ್ಲಾಡರ್ ಭಾಳ ದಪ್ಪ ಆಗ್ಬಿಡುತ್ತೆ, ಆವಾಗಲೂ ಸಹ ನಾವು ಆಪರೇಷನ್ ಮಾಡಬೇಕಾಗತ್ತೆ. ಎಷ್ಟೊಂದು ಸಲ ಗಾಲ್ ಬ್ಲಾಡರ್ ಅಲ್ಲಿ ಒಂದು ಸಣ್ಣ ಕಲ್ಲು ಸಿಕ್ಕಾಕೊಂಡು ಜಾಂಡಿಸ್ ಆಗೋ ಸಮಸ್ಯೆ ಇರುತ್ತೆ, ಆವಾಗಲೂ ಸಹ ಸರ್ಜರಿ ಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ಪಿತ್ತಚೀಲದಲ್ಲಿ ಗಡ್ಡೆ ಬೆಳೆದ್ರೆ ಅಥವಾ ಕ್ಯಾನ್ಸರ್ ಬಂದರೆ ಸಣ್ಣದಾಗಿದ್ದಾಗೂ ಸಹ ಅದನ್ನು ನಾವು ಆಪರೇಷನ್ ಮಾಡಿ ಪಿತ್ತಚೀಲನ ತೆಗಿಬೋದು ಲ್ಯಾಪ್ರೋಸ್ಕೋಪಿಕ್ಕಿಂದ. ಆದರೆ ಅದು ಸ್ವಲ್ಪ ದೊಡ್ಡದಾಯಿತು ಅಂತಂದರೆ ಓಪನ್ ಆಪರೇಷನ್ ಮಾಡಲೇಬೇಕಾಗುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಹೊಸ ಮಾಹಿತಿ ಸಿಕ್ಕಿದ್ರೆ, ಈ ವಿಡಿಯೋದು ಅವಶ್ಯಕತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರಿಗಾರು ಇದ್ದರೆ ಪ್ಲೀಸ್ ಅವ್ರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಜೊತೆ ಫ್ರೀಯಾಗಿ ವಿಡಿಯೋ ಕನ್ಸಲ್ಟೇಷನ್ಗೋಸ್ಕರ ಈ ಕೆಳಗಡೆ ಲಿಂಕನ್ನು ಒತ್ತಿ. ನಾನು ನಿಮ್ಮ ಡಾಕ್ಟರ್ ಅನಂತರಾಜು GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್ ದಾವಣಗೆರೆ. ಆಲ್ ಲೈಫ್ ಮ್ಯಾಟರ್ಸ್.